ಮುದ್ದು ಪುಟಾಣಿಗಳೇ, ಇಂದು ನಾವೆಲ್ಲ ಕಲಿ ಕನ್ನಡ 3 ಪರಿಚಯ ಭಾಷೆ ಕನ್ನಡ ಪಠ್ಯಪುಸ್ತಕ 3ನೇ ತರಗತಿಯ ಭಾಗ 2ರ ಮುಂದಿನ ಪಾಠದ ಅಭ್ಯಾಸವನ್ನ ಕಲಿಯೋಣ. ಕೊಕ್ಕರೆ ಪಾಠವನ್ನ ಈಗಾಗಲೇ ಓದಿದ್ದೇವಲ್ಲ, ಅದರ ಅಭ್ಯಾಸವನ್ನ ಕಲಿಯೋಣ. ಅಭ್ಯಾಸ ಭಾಗದಲ್ಲಿ ಮೊದಲನೇ ಪ್ರಶ್ನೆ, ಪ್ರಾಸಪದಗಳನ್ನು ಓದಿರಿ ಮತ್ತು ಬರೆಯಿರಿ. ಹೋಗೋಣ, ನೋಡೋಣ. ಚೆನ್ನಾಗಿ ಓದ್ಕೊಳ್ಳಿ. ಹೋಗೋಣ ದೀರ್ಘವನ್ನ ನೋಡ್ಕೊಳ್ಳಿ, ಅದರಂತೆ ಬರೆಯಿರಿ. ಹೋಗೋಣ, ನೋಡೋಣ. ಇಲ್ಲಿಗೆ, ಬೆಳ್ಳಗೆ. ಏನು, ಮೀನು. ಪ್ರಾಸಪದಗಳನ್ನ ನೋಡಿದ್ರಲ್ಲ, ಹಾಗೆ ಅವುಗಳನ್ನ ಅಭ್ಯಾಸ ಮಾಡಿ ಇದೇ ರೀತಿ ಬರುವ ಬೇರೆ ಪದಗಳನ್ನು ಕೂಡ ಪ್ರಾಸಪದಗಳನ್ನ ಒಂದು ಕಡೆ ಬರೆದಿಟ್ಟುಕೊಳ್ಳಿ. ಪದ್ಯದ ಮುಂದಿನ ಸಾಲುಗಳನ್ನು ಬರೆದು ಪೂರ್ಣಗೊಳಿಸಿರಿ. ಈಗ ಶುರು ಮಾಡೋಣ. ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ, ಕ್ರೀಮು ಪೌಡರ್ ಹಚ್ಚೋದಿಲ್ಲ, ಆದರೂ ಎಷ್ಟು ಬೆಳ್ಳಗೆ. ಈ ಪದ್ಯವನ್ನ ಓದಿದ್ರಲ್ಲ, ಈ ಮುಂದಿನ ಸಾಲುಗಳನ್ನ ಬರೆಯೋದು ನಿಮ್ಮ ಕೆಲಸ. ಪದ್ಯದ ಮಧ್ಯದಲ್ಲಿ ಬಿಟ್ಟಿರುವಂತಹ ಪದಗಳನ್ನ ಸೇರಿಸಿ ಪದ್ಯವನ್ನ ಪೂರ್ಣಗೊಳಿಸಿ. ಪಕ್ಷಿಗಳಿಗೆ ತಕ್ಕಂತೆ ಕೂಗನ್ನು ಹೊಂದಿಸಿ ಬರೆಯಿರಿ. ಪಟ್ಟಿಯಲ್ಲಿ ಕೋಳಿ, ಕಾಗೆ, ಗುಬ್ಬಿ, ಕೋಗಿಲೆ, ಪಾರಿವಾಳ. ಈ ಎಲ್ಲ ಪಕ್ಷಿಗಳು ಕೂಗುವ ಶಬ್ದವನ್ನ ನೀವು ಕೇಳಿದ್ದೀರಿ. ಅದು ಯಾವ ರೀತಿ ಕೂಗ್ತದೆ ಅಂತ ಇಲ್ಲಿ ಕೊಟ್ಟಿರುವ ಆ ಪಟ್ಟಿಯಲ್ಲಿ ಸರಿಯಾಗಿ ಹೊಂದಿಸಬೇಕು. ಆ ಪಟ್ಟಿಯಲ್ಲಿರುವಂಥದ್ದು ಕುಹು ಕುಹು, ಗುಟರ್ ಗುಟರ್, ಕಾಕ, ಚೀವ್ ಚೀವ್ ಮತ್ತು ಕೊಕ್ಕೊಕ್ಕು. ಕೋಳಿ ಹೇಗೆ ಕೂಗ್ತದೆ? ಕೊಕ್ಕೊಕ್ಕೋ. ಕಾಗೆ ಕಾಕ, ಗುಬ್ಬಿ ಚೀವ್ ಚೀವ್, ಕೋಗಿಲೆ ಕುಹು ಕುಹು. ಅದೇ ರೀತಿ ಪಾರಿವಾಳ ಗುಟರ್ ಗುಟರ್ ಅಂತ ಕೂಗ್ತದೆ. ಈ ಕೂಗನ್ನ ಪಕ್ಷಿಗಳ ಜೊತೆಗೆ ಹೊಂದಿಸಿ ಬರೆಯಿರಿ. ಕೊಟ್ಟಿರುವ ವಾಕ್ಯಗಳಲ್ಲಿ ಗೆರೆ ಎಳೆದ ಅಕ್ಷರಗಳನ್ನು ಸರಿಪಡಿಸಿ ಬರೆಯಿರಿ. ಇದು ಈ ಪ್ರಶ್ನೆಯಲ್ಲಿರುವಂತಹ ಪ್ರಶ್ನೆ. ಮೊದಲ ವಾಕ್ಯ 1, ಅಕ್ಕಿಗಳ ಚಿಲಿಪಿಲಿ ಕೇಳೋಣ. ಇದು ಸರಿಯಾಗಿಲ್ಲ, ಹಾಗಾಗಿ ಅಲ್ಲಿ ಸರಿಯಾಗಿಲ್ಲದ ಅಕ್ಷರವನ್ನ ಅಂಡರ್ಲೈನ್ ಮಾಡಿದೆ, ಗೆರೆ ಎಳೆದು ತೋರಿಸಿದ್ದಾರೆ. ಅದನ್ನ ಸರಿ ಮಾಡಿ ಬರೆಯೋಣ. ಹಕ್ಕಿಗಳ ಚಿಲಿಪಿಲಿ ಕೇಳೋಣ. ಎಷ್ಟು ಪದದ ಅರ್ಥ ವ್ಯತ್ಯಾಸ ಆಗ್ತದೆ ನೋಡಿ ಅಲ್ಲಿ. ಹಕ್ಕಿಗಳ, ಅಕ್ಕಿಗಳ. ಹಾಗಾಗಿ ಸರಿಯಾದ ಅಕ್ಷರವನ್ನ ಬಳಸಿ ಪದಗಳನ್ನ ರಚಿಸುವುದು ಸೂಕ್ತವಾಗಿರುತ್ತದೆ. 2ನೇ ವಾಕ್ಯ, ನೀರಿನ ಹತ್ತಿರ ನಿಂತು ಏನು ಮಾಡುತ್ತಿರುವೆ. ಸರಿಯಾದ ವಾಕ್ಯ, ನೀರಿನ ಹತ್ತಿರ ನಿಂತು ಏನು ಮಾಡುತ್ತಿರುವೆ. 3ನೇ ವಾಕ್ಯ, ಯಾವುದೋ ದೇಶದ ಕೊಕ್ಕರೆ. ಸ ಬದಲಿಗೆ ಏನು ಹಾಕಬೇಕು ಇಲ್ಲಿ? ಯಾವುದೋ ದೇಶದ ಕೊಕ್ಕರೆ. 4ನೇ ವಾಕ್ಯ, ಕರುಣಿಸು ಒಳ್ಳೆಯ ಮೀನು. ಲ ಶಬ್ದವನ್ನ ಯಾವ ರೀತಿ ಸರಿಪಡಿಸಬೇಕು? ಕರುಣಿಸು ಒಳ್ಳೆಯ ಮೀನು. ತಿಳಿತಲ್ಲ? ಸರಿಯಾದ ಪದಗಳನ್ನ ಬರೆದಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಉತ್ತರಗಳಿಂದ ತುಂಬಿರಿ. ಇಲ್ಲಿ ಉತ್ತರಗಳನ್ನ ಕೊಟ್ಟಿದ್ದಾರೆ. ಅವುಗಳು ಯಾವುದು ಅಂದ್ರೆ ನವಿಲು, ಗಿಳಿ, ಕೋಗಿಲೆ, ಗೂಬೆ, ಗೀಜಗ. ಈ ಹಕ್ಕಿಗಳ ಹೆಸರುಗಳನ್ನ ಇಲ್ಲಿ ಕೊಟ್ಟಿರುವ ಸ್ಥಳದಲ್ಲಿ ಬರೆಯಬೇಕು. ಇಂಪಾಗಿ ಹಾಡುವ ಪಕ್ಷಿ ಯಾವುದು? ಇಂಪಾಗಿ ಹಾಡುವ ಪಕ್ಷಿ ನವಿಲು, ಗಿಳಿ, ಕೋಗಿಲೆ, ಗೂಬೆ, ಗೀಜಗ. ಸರಿಯಾಗಿ ಹೇಳಿದ್ರಿ. ಇಲ್ಲಿ ಸರಿಯಾದ ಉತ್ತರ ಇಂಪಾಗಿ ಹಾಡುವ ಪಕ್ಷಿ ಕೋಗಿಲೆ. 2ನೆಯ ಪ್ರಶ್ನೆ, ರಾತ್ರಿಯಲ್ಲಿ ಕೂಗುವ ಪಕ್ಷಿ ಗೂಬೆ. ನೃತ್ಯ ಮಾಡುವ ಪಕ್ಷಿ ಯಾವುದು ಇದರಲ್ಲಿ? ನವಿಲು. 4ನೆಯ ಪ್ರಶ್ನೆ, ಸುಂದರವಾಗಿ ಗೂಡು ಹೆಣೆಯುವ ಪಕ್ಷಿ ಗೀಜಗ. ಮುಂದಿನ ಪ್ರಶ್ನೆಯಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ ಸಂಖ್ಯೆ 1, ಪಕ್ಷಿಗಳು ಹೇಗೆ ಶಬ್ದ ಮಾಡುತ್ತವೆ? ಉತ್ತರ, ಪಕ್ಷಿಗಳು ಚಿಲಿಪಿಲಿ ಎಂದು ಶಬ್ದ ಮಾಡುತ್ತದೆ. 2ನೆಯ ಪ್ರಶ್ನೆ, ಕೊಕ್ಕರೆ ದೇವರನ್ನು ಏನೆಂದು ಬೇಡುತ್ತದೆ? ಕೊಕ್ಕರೆ ದೇವರನ್ನು ಓ ದೇವರೇ ಕರುಣಿಸು ಒಳ್ಳೆಯ ಮೀನು ಎಂದು ಬೇಡುತ್ತದೆ. 3ನೇ ಪ್ರಶ್ನೆ, ಪಕ್ಷಿಗಳನ್ನು ನೋಡಲು ಎಲ್ಲಿಗೆ ಹೋಗೋಣ ಎಂದು ಕವಿ ಹೇಳುತ್ತಾರೆ? ಉತ್ತರ,
ಪಕ್ಷಿಗಳನ್ನು ನೋಡಲು ರಂಗನತಿಟ್ಟು, ಬೆಳ್ಳೂರು, ಮಂಡಗದ್ದೆಗೆ ಹೋಗೋಣ ಎಂದು ಕವಿ ಹೇಳುತ್ತಾರೆ. ಭಾಷಾ ಚಟುವಟಿಕೆಯಲ್ಲಿ ಕೊಟ್ಟಿರುವ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿರಿ. ಉದಾಹರಣೆಗೆ, ಉಮಾ ಊಟ ಮಾಡಿದಳು, ಉಮಾ ಊಟ ಮಾಡಿದಳು. ಸುಮಾ ಊಟ ಮಾಡಿದಳು, ರಮೇಶ ಊಟ ಮಾಡಿದನು. ತಿಳಿತಲ್ಲ? ಇದೇ ರೀತಿ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸೋಣ. ಉಮಾ ಊಟ ಮಾಡಿದಳು, ಸುಮಾ ಶಾಲೆಗೆ ಹೋದಳು. ಇಲ್ಲಿ ಊಟ ಮತ್ತು ಶಾಲೆಗೆ ಎರಡನೇ ಬಾಕ್ಸ್ನಲ್ಲಿರುವಂತಹ ಪದಗಳು, ಅವುಗಳನ್ನು ಬಳಸಿ ಕೂಡ ನಾವು ವಾಕ್ಯವನ್ನ ಮಾಡಬೇಕು. ರಮೇಶ ಊಟ ಮಾಡಿದನು. ಮುಂದಿನ ವಾಕ್ಯ ಮಾಡುವುದು, ಉಮಾ ಶಾಲೆಗೆ ಹೋದಳು, ಸುಮಾ ಊಟ ಮಾಡಿದಳು, ರಮೇಶ ಶಾಲೆಗೆ ಹೋದನು. ಮುಂದಿನ ಪ್ರಶ್ನೆ, ಆ ಕೊಟ್ಟಿರುವ ಪದಗಳನ್ನು ಬಳಸಿ ಕವಿತೆ ಪೂರ್ಣಗೊಳಿಸಿರಿ. ಇಲ್ಲೊಂದು ಕವಿತೆ ಕೊಟ್ಟಿದ್ದಾರೆ, ಅದಕ್ಕೆ ಕೊಟ್ಟಂತಹ ಪದಗಳು ನಕ್ಕು, ಅಟ್ಟ, ಎತ್ತಿ, ಕದ್ದು. ಇಲ್ಲಿ ಸರಿಯಾಗಿ ಅದನ್ನ ಜೋಡಿಸಿಕೊಂಡು ಪದ್ಯವನ್ನ ಪೂರ್ಣಗೊಳಿಸೋಣ. ನಮ್ಮ ಪುಟ್ಟ ಎಂತದಿಟ್ಟ, ತಟ್ಟೆ ಹಿಡಿದು ಹೊರಟು ಬಿಟ್ಟ, ಮೆಲ್ಲ. ಇದರಲ್ಲಿ ಸರಿಯಾದ ಪದ ಯಾವುದನ್ನ ಆರಿಸಿಕೊಳ್ಳೋಣ? ಮೆಲ್ಲ ಅಟ್ಟ ಹತ್ತಿ ಬಿಟ್ಟ. ಅಟ್ಟ ಅಂದ್ರೇನು? ಅಟ್ಟಣಿಗೆ ಅಂತಾರಲ್ಲ, ಉಪ್ಪರಿಗೆ ಅಂತಾರೆ, ಅಟ್ಟಣಿಗೆ ಅಂತಾರೆ, ಅಪ್ಸ್ಟೇರ್ಸ್ ಅಂತಾರಲ್ಲ ಅದು. ಡಬ್ಬಿಯನ್ನು ತೆರೆದು ಬಿಟ್ಟ, ಕದ್ದು ಉಂಡೆ ತಿಂದು ಬಿಟ್ಟ, ಡಬ್ಬಿ ಎತ್ತಿ ಹಾಕಿ ಬಿಟ್ಟ, ಅಮ್ಮ ಬಂದ್ರೆ ನಕ್ಕು ಬಿಟ್ಟ, ಹ ಹ ಹ ಅಂತ ನಕ್ಕು ಬಿಟ್ಟ. ಅಮ್ಮ ಮಗುವಿನ ನಗುವನ್ನ ನೋಡಿ ತನ್ನನ್ನು ತಾನೇ ಮರಿತಾಳೆ. ಅವನು ತಪ್ಪು ಮಾಡಿದ್ರೂ ಕೂಡ ಅವನು ಪುಟ್ಟ ಎಂತಾದಿಟ್ಟ, ತಟ್ಟೆ ಹಿಡಿದು ಹೊರಟು ಬಿಟ್ಟ, ಮೆಲ್ಲ ಅಟ್ಟ ಹತ್ತಿ ಬಿಟ್ಟ, ಡಬ್ಬಿಯನ್ನು ತೆರೆದು ಬಿಟ್ಟ, ಕದ್ದು ಉಂಡೆ ತಿಂದು ಬಿಟ್ಟ, ಡಬ್ಬಿ ಎತ್ತಿ ಹಾಕಿ ಬಿಟ್ಟ. ಡಬ್ಬಿ ಎತ್ತಿ ಹಾಕಿದ ಕೂಡಲೇ ಶಬ್ದ ಆಯಿತು. ಅದನ್ನ ನೋಡಿ ಅಮ್ಮ ಓಡ್ ಬಂದ್ರು. ಅಮ್ಮ ಬಂದ್ರೆ ನಕ್ಕು ಬಿಟ್ಟ, ಹ ಹ ಹ. ಪ್ರಶ್ನೋತ್ತರವನ್ನ ಬರೆದಿಟ್ಟುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.